ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನನ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ, ನಿಮಗೇನಾದರೂ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಿದ್ರು ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿಯ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಐಡಲ್ ಸ್ಕಿನ್, ಓಕೆ, ಅದು ಕ್ಲಿಯರ್ ಸ್ಕಿನ್ ಆಗಿರ್ಬೋದು, ಅಥವಾ ವೈಟ್ ಸ್ಕಿನ್ ಆಗಿರ್ಬೋದು, ಅಥವಾ ಸಾಫ್ಟ್ ಸ್ಮೂತ್ ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೋದು, ಒಂದು ಪರ್ಫೆಕ್ಟ್ ಸ್ಕಿನ್ ಆಗಿರ್ಬೋದು, ಅದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ, ಓಕೆನಾ? ಸೊ ಮೊದಲನೇದಾಗಿ ಐ ವಾಂಟ್ ಟು ಟಾಕ್ ಅಬೌಟ್ ಲಿಮಿಟಿಂಗ್ ಬಿಲೀಫ್ಸ್. ಅಂದರೆ ಕಾಮನ್ ಆಗಿ ಈ ಒಂದು ಸ್ಕಿನ್ ಮ್ಯಾನಿಫೆಸ್ಟೇಷನಲ್ಲಿ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ನಾನು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಓಕೆ? ಮೊದಲನೇದಾಗಿ ಜಾಸ್ತಿ ಸನ್ಲೈಟಿಗೆ ಎಕ್ಸ್ಪೋಸ್ ಆದರೆ ಟ್ಯಾನ್ ಆಗುತ್ತೆ, ಅಥವಾ ಬರ್ನ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ಬ್ಲ್ಯಾಕ್ ಆಗ್ತೀವಿ. ಸೊ ಇದೆಲ್ಲ ಫಸ್ಟ್ನೇ ಲಿಮಿಟಿಂಗ್ ಬಿಲೀಫ್. ಬಿಕಾಸ್ ಯಾಕೆ ಅನ್ಕೊತೀರಾ ನೋಡಿ, ನಿಮ್ಮ ರಿಯಾಲಿಟಿಯಲ್ಲಿ ನಿಮ್ಮ ಅಸಂಪ್ಷನ್ಸ್ ಮಾತ್ರ ಟ್ರೂ ಆಗೋದು. ಸೊ ಸಪೋಸ್ ನೀವು ಲೈಕ್ ನಾನು ಬಿಸಿಲಿಗೆ ಎಕ್ಸ್ಪೋಸ್ ಆದರೆ ಸನ್ ಟ್ಯಾನ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ, ಬ್ಲ್ಯಾಕ್ ಹಾಕ್ತೀನಿ, ಟ್ಯಾನ್ ಆಗುತ್ತೆ, ಈ ಥರ ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ. ಬಿಕಾಸ್ ನಿಮ್ಮ ಅಸಂಪ್ಷನ್ಸೇ ನಿಮ್ಮ ರಿಯಾಲಿಟಿಯಲ್ಲಿ ಟ್ರೂ ಆಗೋದು. ಸೊ ಫಸ್ಟ್ನೇ ಲಿಮಿಟಿಂಗ್ ಬಿಲೀಫ್ ಇದೆ, ಸ್ಟಾಪ್ ಮಾಡಿ, ಓಕೆನಾ? ಏನಂತ, ಫಸ್ಟ್ ಆಫ್ ಆಲ್ ನಾನು ಸನ್ನಿಗೆ ಹೋದರೆ ಲೈಕ್ ನನಗೇನೂ ಅಫೆಕ್ಟ್ ಆಗೋಲ್ಲ, ನನ್ನ ಸನ್ ಟ್ಯಾನ್ ಆಗೋಲ್ಲ, ಸನ್ ಬರ್ನ್ ಆಗೋಲ್ಲ, ನಾನು ವೈಟೇ ಇರ್ತೀನಿ, ನನಗೆ ಸನ್ ಅಫೆಕ್ಟ್ ಮಾಡಲ್ಲ, ನನಗೆ ನ್ಯಾಚುರಲ್ ಆಗಿ ನಾನು ಡಸ್ಟಿಂದ, ಇನ್ಫ್ಯಾಕ್ಟ್ ನಾಟ್ ಓನ್ಲಿ ಸನ್ ಅಂತಲ್ಲ, ಡಸ್ಟಿಂದ, ಕೆಮಿಕಲ್ಸಿಂದ ನನ್ನ ಸ್ಕಿನ್ ಅಫೆಕ್ಟ್ ಆಗುತ್ತೆ ಅಂತ ಒಂದು ಬಿಲೀಫ್ಸ್ ಇರುತ್ತಲ್ಲ ನಿಮಗೆ, ಅದನ್ನು ಸ್ಟಾಪ್ ಮಾಡಿ. ಲೈಕ್ ಡಸ್ಟಿಗೆ ಹೋದ್ರೂ ಲೈಕ್ ಓಕೆ, ಯು ವಿ ರೇಸಿಗೆ ಎಕ್ಸ್ಪೋಸ್ ಆದ್ರೂ ನನ್ನ ಸ್ಕಿನ್ ಹೆಲ್ತಿ ಆಗಿರುತ್ತೆ, ಹೇಗಿರುತ್ತೋ ಹಾಗೆ ನಾರ್ಮಲ್ ಆಗಿರುತ್ತೆ, ಅದರಿಂದ ನನ್ನ ಸ್ಕಿನ್ನಿಗೇನು ಅಫೆಕ್ಟ್ ಆಗಲ್ಲ ಅನ್ನೋದನ್ನ ಫಸ್ಟು ನೀವು ಅರ್ಥ ಮಾಡ್ಕೊಬೇಕು, ಓಕೆನಾ? ಇನ್ನೊಂದು ಸರಿ ಹೊರಗಡೆ ಹೋದಾಗ ಟ್ಯಾನ್ ಆಗುತ್ತೆ ಅಥವಾ ಬ್ಲ್ಯಾಕ್ ಆಗ್ತೀನಿ ಅಂತ ಮೈಂಡಿಗೆ ಬಂದಾಗೆಲ್ಲ ಇದನ್ನು ನಿಮಗೆ ನೀವು ಹೇಳ್ಕೊಳ್ಳಿ, ನೋ, ನಾನು ಟ್ಯಾನ್ ಆಗೋಲ್ಲ, ನಾನು ಬ್ಲ್ಯಾಕ್ ಆಗೋಲ್ಲ, ನಾನು ವೈಟೇ ಆಗ್ತೀನಿ, ಇನ್ನೊಂಚೂರು ಜಾಸ್ತಿ ಎಕ್ಸ್ಪೋಸ್ ಆದಾಗ ನಾನು ವೈಟ್ ಆಗ್ತೀನಿ ಅಂತ ಅಂದ್ಕೊಳ್ಳಿ, ಓಕೆನಾ? ದಿಸ್ ಇಸ್ ದ ಫಸ್ಟ್. ಆ್ಯಂಡ್ ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸಸ್ ಕೇಳಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ, ಪ್ಲೀಸ್, ಓಕೆ? ಸೆಕೆಂಡ್ ಲಿಮಿಟಿಂಗ್ ಬಿಲೀಫ್ಸ್ ಬಂದುಬಿಟ್ಟು ನಾರ್ಮಲ್ ಆಗಿ ಕೇಳಿರ್ತೀರ, ಇವಾಗ ಸ್ಕಿನ್ ಡಾಕ್ಟರ್ ಹತ್ರ ಹೋದರೆ ಅಥವಾ ಸ್ಕಿನ್ನ ಕನ್ಸಲ್ಟೆಂಟ್ ಮಾಡೋರ ಹತ್ರ ಹೋದರೆ ನಿಮಗೆ ಕೊಡೋ ಕನ್ಸಲ್ಟೇಷನ್ ಏನಂದರೆ ಫಸ್ಟು ಫುಡ್ಸಿಂದ ಹೇಳ್ತಾರೆ, ನೀನು ಈ ಥರ ಆಹಾರ ತೊಗೊಬೇಕು, ಈ ಥರ ಡಯಟ್ನ ಫಾಲೋ ಮಾಡಬೇಕು, ಆಗ ಮಾತ್ರ ಅದು ವರ್ಕ್ ಆಗುತ್ತೆ. ಇಟ್ ವರ್ಕ್ಸ್ ಬಿಕಾಸ್ ನಿಮ್ಮ ಅಸಂಪ್ಷನ್ನಿಂದ ಅಲ್ವಾ? ಸೊ ನೀವೇನೇ ಕ್ರಿಯೇಟ್ ಮಾಡಿದ್ರು ಈ ರಿಯಾಲಿಟಿಲಿ ಅದನ್ನು ನಿಮ್ಮ ಅಸಂಪ್ಷನ್ಸಿಂದ ಕ್ರಿಯೇಟ್ ಮಾಡ್ತಿರ್ತೀರ, ಓಕೆನಾ? ಮೊದಲನೇದಾಗಿ ಇದೇ ರೀತಿ ಫುಡ್ ತೊಗೊಬೇಕು. ಫಾರ್ ಎಕ್ಸಾಂಪಲ್ ಈಗ ಹೇಳ್ತಾರೆ ಆಯಿಲಿ ಫುಡ್ನ ತೊಗೊಂಡ್ರೆ ಅದು ನಮ್ಮ ಸ್ಕಿನ್ನಿಗೆ ಅಫೆಕ್ಟ್ ಮಾಡುತ್ತೆ. ಏನಾದರೂ ಫಾರ್ ಎಕ್ಸಾಂಪಲ್ ಸ್ಕಿನ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಕ್ಲಿಯರ್ ಸ್ಕಿನ್ನ ಬೇಕಂತಿದ್ರೆ, ಸೊ ಆಯಿಲಿ ಫುಡ್ ತೊಗೊಬಾರ್ದು, ಪಿಂಪಲ್ಸ್ ಏನಾದ್ರು ಜಾಸ್ತಿ ಆಗುತ್ತೆ. ಈ ಫುಡ್ ತೊಗೊಂಡ್ರೆ, ಜಂಕ್ ಫುಡ್ಸ್ ತೊಗೊಂಡ್ರೆ ಸ್ಕಿನ್ ಹಾಳಾಗುತ್ತೆ. ಸೊ ನೀವು ಏನು ತಿಂತೀರೋ ಅದೇ ನೀವು ಹೊರಗಡೆನೂ ಕೂಡ ಕಾಣಿಸೋದು. ಲೈಕ್ ಏನು ತೊಗೊತಿರೋ ಅದರಿಂದ ಅದು ನಿಮ್ಮ ಬಾಡಿನ ಅಫೆಕ್ಟ್ ಮಾಡುತ್ತೆ. ಸೀರಿಯಸ್ಲಿ ಐ ಥಿಂಕ್ ಏನು ತೊಗೊತೀರೋ ಅದು ಅಫೆಕ್ಟ್ ಮಾಡುತ್ತೆ, ಲಿಟ್ರಲಿ ಹೌದು. ಬಟ್ ಇಟ್ಸ್ ನಾಟ್ ಫುಡ್, ಆಯಿತಾ? ಬಟ್ ಇಟ್ಸ್ ಥಾಟ್ಸ್, ಆಯಿತಾ? ನೀವೇನು ಥಾಟ್ಸ್ ತೊಗೊತೀರೋ ಅದು ಸೀರಿಯಸ್ಲಿ ನಿಮ್ಮನ್ನು ಅಫೆಕ್ಟ್ ಮಾಡುತ್ತೆ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಲ್ಲ, ಯಾವ ಫುಡ್ಡು ನಿಮಗೆ ತೊಂದರೆ ಕೊಡಲ್ಲ. ಇದನ್ನು ನಾನು ಐ ಥಿಂಕ್ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ರಿಯೇಟ್ ಯುವರ್ ಓನ್ ರೂಲ್ಸ್, ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಏನಂತ ಅಂದರೆ ಫುಡ್ಸ್ನ ಬಂದರೆ, ಈಗ ಸಪೋಸ್ ಒಂದು ಆಯಿಲ್ ಫುಡ್ ತೊಗೊತಿದ್ದೀರಾ, ಈಗೇನಪ್ಪ ನೀವು ಕ್ಲಿಯರ್ ಸ್ಕಿನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅಥವಾ ಓಕೆ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಕ್ಲಿಯರ್ ಸ್ಕಿನ್ನಿಗೆ ಇದನ್ನೆಲ್ಲ ತಿನ್ನಬೇಡ, ನೀನು ಜಂಕ್ ಫುಡ್ ತೊಗೊಬೇಡ, ಸ್ಕಿನ್ನಲ್ಲಿ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಅಂತ ಹೇಳಿ ಆಯಿಲ್ ಫುಡ್ಸ್ನ ಅವಾಯ್ಡ್ ಮಾಡ್ತಿರ್ತೀರ. ಬಟ್ ಸಡನ್ನಾಗಿ ತಿನ್ನೋವಂಥ ಎಮರ್ಜೆನ್ಸಿ ಬಂದಿರುತ್ತೆ, ಅವಾಗ ತಿನ್ನಲೇಬೇಕಾಗಿರುತ್ತೆ, ತಿಂತೀರಾ. ಸೊ ನೆಕ್ಸ್ಟ್ ಏನು ತಿನ್ನಬೇಕಾದ್ರೆ, ಅಯ್ಯೋ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಹೇಳ್ಕೊಂಡು ತಿಂದಿರ್ತೀರಾ. ಸೊ ಪಿಂಪಲ್ಸ್ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ಸ್ಟಾಪ್ ಬ್ಲೇಮಿಂಗ್ ಆಯಿಲ್ ಫುಡ್ಸ್, ಓಕೆ? ಫಸ್ಟ್ ಬ್ಲೇಮ್ ಮಾಡೋದನ್ನ ಬಿಟ್ಬಿಡಿ, ಓಕೆನಾ? ಲೈಕ್ ಓಕೆ, ನಾನು ಎಣ್ಣೆ ಪದಾರ್ಥ ತಿಂದೆ, ಅದಕ್ಕೆ ನನಗೆ ಪಿಂಪಲ್ಸ್ ಜಾಸ್ತಿ ಆಗಿದ್ದು, ಡಾಕ್ಟ್ರ್ ಹೇಳಿದರು ನನಗೆ, ನಾನು ಕೇಳಲಿಲ್ಲ, ತಿಂದೆ. ಬಟ್ ವಾಟ್ಸ್
ಅಲ್ಲಿ ಮ್ಯಾನಿಫೆಸ್ಟ್ ಆಗಿದ್ದು ನಿಮ್ಮ ಅಸಂಪ್ಷನ್ಸ್, ಓಕೆ, ನಾಟ್ ಅದು ಆಯಿಲ್ ಫುಡ್ ತಿಂದಿದ್ದೀರಾ ಸೊ ಅದಕ್ಕೆ ಅಂತ ಅಲ್ಲ. ನೀವು ಬಿಲೀವ್ ಮಾಡಿದ್ರು ನಾನು ಆಯಿಲ್ ಫುಡ್ ತಿಂದರೆ ನನಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಅಂತ, ದಟ್ಸ್ ವೈ. ಓಕೆನಾ, ಈ ಲಿಮಿಟಿಂಗ್ ಬಿಲೀಫ್ಸ್ ಬಿಟ್ಬಿಡಿ. ಲೈಕ್ ಈ ಫುಡ್ನ ತಿಂದರೆ ನನಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಅಥವಾ ನನ್ನ ಸ್ಕಿನ್ ಹಾಳಾಗುತ್ತೆ, ಅದನ್ನು ಫಸ್ಟ್ ತೆಗ್ದಾಕಿ. ನಾನು ಏನು ತೊಗೊಂಡ್ರು ನನ್ನ ಸ್ಕಿನ್ನಿಗೆ ಅದು ಅಫೆಕ್ಟ್ ಮಾಡಲ್ಲ. ಇದು ನಿಮ್ಮ ಮೈಂಡ್ಸೆಟ್ ಆಗಿರಬೇಕು. ಆ್ಯಂಡ್ ಇನ್ನೊಂದು, ಈ ಕ್ರೀಮ್ಸ್ ಅಪ್ಲೈ ಮಾಡಿದರೆ ಮಾತ್ರ ನನ್ನ ಸ್ಕಿನ್ ಸರಿ ಹೋಗೋದು, ಹಾಗೆ ಅಂದರೂ ಸ್ಕಿನ್ ಸರಿ ಹೋಗೋಕ್ಕೆ ಚಾನ್ಸೇ ಇಲ್ಲ. ನಾನೇನಾದ್ರು ಮೆಡಿಸಿನ್ಸ್ ತೊಗೊಳ್ಲೇಬೇಕು, ಏನಾದರೂ ಎಕ್ಸ್ಟರ್ನಲ್ ಸೋರ್ಸಸ್ ಮೇಲೆ ನಾನು ಡಿಪೆಂಡ್ ಆಗಲೇಬೇಕು, ಆಗ ಮಾತ್ರ ಅದು ವರ್ಕ್ ಆಗೋದು. ಓಕೆ, ಇಫ್ ಯು ಬಿಲೀವ್ ಆ್ಯಂಡ್ ಅದನ್ನು ತೊಗೊತೀರಾ, ಅದನ್ನಾದರೂ ಕರೆಕ್ಟಾಗಿ ತೊಗೊಳ್ಳಿ. ಓಕೆ, ಒಂದು ಕ್ರೀಮ್ ಹಚ್ಚಿದರೆ ನಂಗೆ ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ಹಚ್ತಾ ಇದ್ದೀರಾ, ಸೊ ಅದನ್ನು ಹಚ್ಚಿ ಕಂಪ್ಲೀಟ್. ಓಕೆ, ಇದು ನನಗೆ ವರ್ಕ್ ಆಗುತ್ತೆ ಅಂತಲೇ ಹಚ್ಚಿ, ಅಲ್ಲಿ ಅರ್ಧಂಬರ್ಧ ಅಲ್ಲ ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಥರ ಮಾಡಿದ್ರೆ ಅಲ್ಲಿ ಸ್ಟಿಲ್ ರಿಸಲ್ಟ್ಸು ಕೂಡ ನಿಮ್ಗೆ ಹಾಗೆ ಸಿಗುತ್ತೆ. ಓಕೆನಾ. ಆ್ಯಂಡ್ ಫೋರ್ತ್ ಬಂದು ಲೈಕ್ ಲಾಸ್ಟ್ಲಿ ಬಂದುಬಿಟ್ಟು ಈ ಒಂದು ಮಲಗೋದು. ಈ ಸ್ಕಿನ್ನ ಹೆಲ್ತ್ ಕಾಪಾಡ್ಕೊಬೇಕಂದ್ರೆ ಮಲಗಬೇಕಂತ ಜಾಸ್ತಿ ಹೇಳ್ತಿರ್ತಾರೆ, ರೈಟ್? ಇಟ್ಸ್ ಲೈಕ್ ಇಷ್ಟೊತ್ತು ನಿದ್ದೆ ಮಾಡಬೇಕು, ಇಷ್ಟು ಅವರ್ಸ್ 8 ಅವರ್ಸ್ ನಿದ್ದೆ ಮಾಡಬೇಕು, ಮಿನಿಮಮ್ ಒಂದು ಸ್ಕಿನ್ ಹೆಲ್ತಿ ಆಗಿರಬೇಕಂದ್ರೆ 8 ಅವರ್ಸ್ ಅಂತೂ ಸ್ಲೀಪ್ ಬೇಕಂತ. ಬಟ್ ಈಗ ನೀವು ತುಂಬ ಬ್ಯುಸಿ ಇರ್ತೀರಾ, ನಿಮ್ಮ ಟೈಮ್ ಶೆಡ್ಯೂಲ್ ಹಂಗಿರಲ್ಲ, 8 ಅವರ್ಸ್ ಕುತ್ಕೊಂಡು ಆರಾಮಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ನೀವು ಲಿಮಿಟಿಂಗ್ ಬಿಲೀಫ್ ಹಾಕೊಂಡ್ಬಿಡೋದು. ಓಕೆ, ನಾನು 8 ಅವರ್ಸ್ ಸ್ಲೀಪ್ ಮಾಡ್ತಿಲ್ಲ, ನನ್ನ ಸ್ಕಿನ್ ಹಾಳಾಗೋಗುತ್ತೆ ಅಂತ. ಇಟ್ಸ್ ಎ ಕಂಪ್ಲೀಟ್ ನಿಮ್ಮ ಅಸಂಪ್ಷನ್, ಆಯಿತಾ? ನಾನು 4 ಅವರ್ ನಿದ್ದೆ ಮಾಡಿದ್ರು ನನ್ನ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರೆ ಆ ಸ್ಕಿನ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಓಕೆನಾ. ಆ್ಯಂಡ್ ಸೀರಿಯಸ್ಲಿ ಸಾರಿ, ನಾನು BMS ಮಾಡ್ತಿರೋದು. ಆ್ಯಂಡ್ BMS ಮಾಡ್ತಾ ಇದ್ದು ಕೂಡ ನಾನು ಯಾವ ಥರ ಸಜೆಸ್ಟ್ ಮಾಡ್ತಿದ್ದೀನಿ ಅಂದರೆ ಲೈಕ್ ಡಾಕ್ಟ್ರು ಹೇಳೋದಕ್ಕೆ ಅಪೋಸಿಟಾಗಿ ಹೇಳ್ತಿದ್ದೀನಿ ಅಂತ ಅಂದ್ಕೊಬೋದು ನೀವು. ಬಟ್ ಸೀರಿಯಸ್ಲಿ ಯಾವುದು ಟ್ರೂತೋ ಅದನ್ನು ಟ್ರೂತ್ ಥರನೇ ಹೇಳಬೇಕು. ಮೇನ್ ಎಲ್ಲ ಇಲ್ಲಿ ರನ್ ಆಗ್ತಿರೋದು ಲೈಕ್ ಪ್ಲೇಸಿಬೋ ಥರ. ನೀವೇನ ಲೈಕ್ ಓಕೆ ಈ ಅಸಂಪ್ಷನ್ಸ್ ಇಟ್ಕೊತೀರಾ, ಅಸಂಪ್ಷನ್ಸ್ ಮಾತ್ರ ಟ್ರೂ ಆಗ್ತಿದೆ. ಈವನ್ ಮೆಡಿಸಿನ್ಸ್ ಕೂಡ ವರ್ಕ್ ಆಗ್ತಾ ಇರೋದು ನಿಮ್ಮ ಅಸಂಪ್ಷನ್ಸಿಂದಾನೆ. ನೀವು ಅಂದ್ಕೊತೀರಾ ಓಕೆ ಇದನ್ನು ತೊಗೊಂಡ್ರೆ ನಾನು ಇವತ್ತು ಕ್ಯೂರ್ ಆಗ್ತೀನಿ ಅಂತ, ದ್ಯಾಟ್ಸ್ ವೈ ಇಟ್ಸ್ ವರ್ಕಿಂಗ್. ಆ್ಯಂಡ್ ನಾನಿಲ್ಲಿ ಅದನ್ನು ತೊಗೊಬೇಡಿ ಅಂತ ಹೇಳ್ತಿಲ್ಲ, ಬಟ್ ಇರೋದನ್ನ ಹೇಳಬೇಕಲ್ವ, ಅದನ್ನು ಸಿಂಪಲ್ಲಾಗಿ ಹೇಳ್ತಿದ್ದೀನಿ. ಓಕೆನಾ. ಸೊ ಸ್ಟಾಪ್ ಇಟ್, ಆಯಿತಾ? ಇಷ್ಟು ಅವರೇ ನಿದ್ದೆ ಮಾಡಬೇಕು, ಹಾಗಿದ್ರೆ ಮಾತ್ರ ನನ್ನ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಲಿಮಿಟಿಂಗ್ ಬಿಲೀಫ್ಸ್ನ ಫಸ್ಟ್ ಸ್ಕಿನ್ ರಿಲೇಟೆಡ್ ಇದೆಲ್ಲ ಸ್ಕಿನ್ ರಿಲೇಟೆಡ್ ಲಿಮಿಟಿಂಗ್ ಬಿಲೀಫ್ಸ್ ಆಯ್ತಾನ. ಸೊ ಫಸ್ಟ್ ತೆಗ್ದಾಕಿ. ಯೋಗ ಮಾಡಬೇಕು, ಸೀರಿಯಸ್ಲಿ ನೀನೇನು ಮಾಡಬೇಕಾಗಿಲ್ಲ, ಜಸ್ಟ್ ನಿನ್ನ ಮೈಂಡ್ಸೆಟ್ ಮೇಂಟೈನ್ ಮಾಡಿ ಸಾಕು. ನನ್ನ ಸ್ಕಿನ್ ಚೆನ್ನಾಗಿದೆ ಅನ್ನೋ ಮೈಂಡ್ಸೆಟ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ, ಆ ಖಂಡಿತ ಸ್ಕಿನ್ ಚೆನ್ನಾಗಿರುತ್ತೆ. ಓಕೆನಾ. ಓಕೆ, ಇದೆಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಆಯಿತು. ಈಗ ನನ್ನ ಸ್ಕಿನ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೋದು? ಕ್ಲಿಯರ್ ಸ್ಕಿನ್ ಬೇಕಂದರೆ ಹೇಗೆ? ಡಿಸೈರ್ಡ್ ಸ್ಕಿನ್. ಓಕೆ, ನಾನು ಇಲ್ಲಿ ಕ್ಲಿಯರ್ ಸ್ಕಿನ್, ಆ ಸ್ಕಿನ್, ಈ ಸ್ಕಿನ್ ಅಂತ ಮೆನ್ಷನ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಮ ಇಷ್ಟಪಡುವಂಥ ಸ್ಕಿನ್ನ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಈಗ ನನಗೆ ಕ್ಲಿಯರ್ ಸ್ಕಿನ್ ಬೇಕು. ಓಕೆ, ಈಗ ನನಗೆ ವೈಟ್ ಸ್ಕಿನ್ ಬೇಕು, ವಾಟ್ ಎವರ್. ಓಕೆ, ನಿಮ್ಮ ಸ್ಕಿನ್ ಟೋನ್ ಯಾವ್ದಾದ್ರು ವಿಶ್ ಮಾಡಿ, ಯಾವ ಡಿಸೈರ್ ಆದರೂ ಇಟ್ಕೊಳ್ಳಿ ನೀವು. ಅದಕ್ಕೆ ರಿಲೇಟೆಡ್ ಆಗಿ ಒಂದಿಷ್ಟು ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿ. ಅದು ಒಂದು ಅಫರ್ಮೇಷನ್ಸ್ ಪಿಕಪ್ ಮಾಡ್ತಿರೋ ಅಥವಾ ಆ್ಯಸ್ ಯೂಶುವಲ್ ಒಂದು 10-20 ಅಫರ್ಮೇಷನ್ಸ್ ಪಿಕ್ ಮಾಡ್ತಿರೋ, ಅದು ನಿಮ್ಮ ಚಾಯ್ಸ್. ಓಕೆ, ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಗೂಗಲಲ್ಲಿ ಬೇಕಾದಷ್ಟು ಅಫರ್ಮೇಷನ್ಸ್ ಇರುತ್ತೆ, ಅದನ್ನು ನೀವು ತೊಗೊಬೋದು. ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ, ಹುಡ್ಕೊಳ್ಳಿ. ಇಲ್ಲ ನೀವು ಒಂದು ಓನ್ ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ನನ್ನ ಸ್ಕಿನ್ ಕ್ಲಿಯರ್ ಆಗಿದೆ, ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ, ನನ್ನ ಸ್ಕಿನ್ ಪರ್ಫೆಕ್ಟ್ ಸ್ಕಿನ್, ನನ್ನಷ್ಟು ಪರ್ಫೆಕ್ಟಾಗಿ ಯಾರು ಸ್ಕಿನ್ ಇಲ್ಲ. ಸೊ ಈ ರೀತಿಯಾಗಿ ಅಫರ್ಮೇಷನ್ಸ್ನ ನಿಮ್ಗೆ ಇಷ್ಟ ಬಂದಿರ್ತಾರ, ನಿಮ್ಗೆ ಇಷ್ಟ ಬಂದಿದ್ದ ಟೆನ್ಸಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹೋಗಿ. ಓಕೆನಾ. ಸೊ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಅಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ. ಸೊ ದ ಪಾಯಿಂಟ್ ಈಸ್ ಎಷ್ಟು ಸತಿ ಅಫರ್ ಮಾಡಬೇಕು, ಯಾವ ಟೈಮಲ್ಲಿ ಅಫರ್ ಮಾಡಬೇಕು, ಹೇಗೆ ಅಫರ್ ಮಾಡಬೇಕು, ಯಾವ ಟೈಮಲ್ಲಿ ಆದರೂ ಅಫರ್ ಮಾಡಿ, ಎಷ್ಟು ಸತಿನಾದರೂ ಅಫರ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಕಾಮನ್ ಆಗಿ ಈಗ ಸ್ಕಿನ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತಂದರೆ ಕಾಮನ್ ಆಗಿ ಏನಾಗುತ್ತೆ ಅಂತ ಅಂದರೆ, ಈ ಏನು ಕಾಮನ್ ಆಗಿ ಮಿರರ್ ನೋಡಬೇಕಂತ ಅನಿಸುತ್ತೆ. ನಾಟ್ ಓನ್ಲಿ ಸ್ಕಿನ್ ಮ್ಯಾನಿಫೆಸ್ಟೇಷನ್ ಅಂತ ಅಲ್ಲ, ಬೇರೆ ಯಾವುದೇ ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಾ ಇದ್ರು ಸೇಮ್ ಆಗುತ್ತೆ. ಈಗ 3D ಚೆಕ್ ಮಾಡ್ತಿರ್ತೀರ, ಲೈಕ್ ತುಂಬ ಜನ ಹೇಳ್ತಾರೆ 3D ಚೆಕ್ ಮಾಡಬಾರ್ದು ಅಂತ. ನೀವು ಲಿಟ್ರಲಿ ಏನು ಅನ್ಕೊತೀರಾ, ಮಿರರ್ನ ಚೆಕ್ ಮಾಡಬಾರ್ದಂತ. ಓಕೆ, ಬಿಕಾಸ್ ನಿಮ್ಗೆ ಅಲ್ಲಿ ನೆನ್ಪು ಮಾಡೋದು ಯಾವುದು? ಓಕೆ, ನಿಮಗೆ ಸ್ಕಿನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದಾಗ ಫೇಸ್, ಓಕೆ ಈಗ ಕ್ಲಿಯರ್ ಸ್ಕಿನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಫೇಸ್ ನೋಡ್ಕೊತೀರಾ, ಫೇಸ್ ನೋಡ್ಕೊಂಡ ತಕ್ಷಣ ಕ್ಲಿಯರ್ ಸ್ಕಿನ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆಗೇನು ಮಾಡಬೇಕು? ಆ್ಯಂಡ್ ಇವಾಗ ಸಪೋಸ್ ಏನೋ ಹೈಟ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ವೆಯ್ಟ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದಾಗ ಈಸಿ. ಯಾಕೆಂದರೆ ನಿಮಗೆ ಆರಾಮಾಗಿ ವೆಯ್ಟ್ ನೋಡೋಕ್ಕೆ ಏನೂ ಇರಲ್ಲ, ಅಲ್ಲಿ ಹೈಟ್ ನೋಡೋದಕ್ಕೂ ಏನೂ ಚೆಕ್ ಮಾಡೋದಕ್ಕಿರಲ್ಲ. ಸೊ ಆರಾಮಾಗಿ ಪ್ರಿಟೆಂಡ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಬಟ್ ಸ್ಕಿನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಥವಾ ಬ್ಯೂಟಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಥವಾ ಏನೋ ಕ್ಲಿಯರ್ ಸ್ಕಿನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ವೈಟ್ ಸ್ಕಿನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಲೈಕ್ ಹೇರ್ಸ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದಾಗ ಕನ್ನಡಿ ನೋಡ್ತಿರ್ತೀರ, ಕನ್ನಡಿ ನೋಡಿದಾಗೆಲ್ಲ ನೆನಪಾಗ್ತಿರುತ್ತೆ, ನಾರ್ಮಲಾಗಿ ನೋಡ್ಕೊಂಡಾಗೆಲ್ಲ ನೆನಪಾಗ್ತಿರುತ್ತೆ. ಓಕೆನಾ. ಸೊ ಆಗೇನು ಮಾಡಬೇಕು ನೋಡಿ, ಸೀರಿಯಸ್ಲಿ ನಾನು ನಿಮಗೆ ನನ್ನ ವೆಯ್ಟ್ ಲಾಸ್ ಸ್ಟೋರಿ ಹೇಳಿದ್ದೆ. ಸೊ ನಾನು ವೆಯ್ಟ್ ಲಾಸ್ ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಹೋಗಿ ನಮ್ಮ ಕಾಲೇಜಲ್ಲಿ ವೇಟಿಂಗ್ ಮಿಷನ್ ಇರ್ತಿತ್ತು, ಹೋಗಿ ಡೈಲಿ ಚೆಕ್ ಮಾಡ್ತಿದ್ದೆ. 55 ಇರ್ತಿತ್ತು,
ಹೋಗಿ ಡೈಲಿ ಚೆಕ್ ಮಾಡ್ತಿದ್ದೆ ಸೀರಿಯಸ್ಲಿ. ಆ ಟೈಮಲ್ಲಿ ಏನೋ ಚೆಕ್ ಮಾಡಬೇಕು ಅನಿಸ್ತಿತ್ತು. ಈಗ ಚೆಕ್ ಮಾಡಲ್ಲ ಬಿಡಿ, ಈಗ 50 ಇರೋದು ನಾನು, ಅದಕ್ಕೆ ಜಾಸ್ತಿನೂ ಆಗಲ್ಲ, ಅದಕ್ಕೆ ಕಡಿಮೆನೂ ಆಗಲ್ಲ ನಾನು. ಬಟ್ ಆಗ ನನಗೆ ಚೆಕ್ ಮಾಡ್ಬೇಕು ಅನಿಸ್ತಿತ್ತು, ಹೋಗೋದು ಚೆಕ್ ಮಾಡೋದು, ಹೋಗೋದು ಚೆಕ್ ಮಾಡೋದು ಮಾಡ್ತಿದ್ದೆ. 55 ಇರ್ತಿತ್ತು, ಬಟ್ ಸ್ಟಿಲ್ ನಾನು ಏನು ಮಾಡ್ತಿದ್ದೆ, ಪ್ರಿಟೆಂಡ್ ಮಾಡ್ತಿದ್ದೆ 50 kg ಇದ್ದೀನಿ ಅಂತ. ಸೊ ನೀವು ಮಾಡಬೇಕಾಗಿರೋದು ದ ಎಕ್ಸಾಕ್ಟ್ ಸೇಮ್. ಏನಂತ ಅಂದರೆ, ನಿಮಗೆ ಕನ್ನಡಿ ಮುಂದೆ ಹೋಗ್ತೀರಾ, ಓಕೆ, ನೀವಾಗ ಕ್ಲಿಯರ್ ಸ್ಕಿನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ನಿಮ್ಮ ಫೇಸ್ ನೋಡ್ತೀರಾ, ನಿಮ್ಮ ಫೇಸ್ ಕ್ಲಿಯರ್ ಇಲ್ಲ, ಏನೋ ಪಿಂಪಲ್ಸ್ ಇದೆ, ಏನೋ ಆ್ಯಕ್ನಿ ಇದೆ, ಏನೋ ಒಂದು ಮಾರ್ಕ್ಸ್ ಇದೆ, ಓಕೆನಾ. ಸೊ ಏನೇನೋ ಇದೆ, ಓಕೆ. ಸೊ ಈಗ ನಿಮಗೆ ನೋಡಿದ ತಕ್ಷಣ ಡೌಟ್ ಪಡ್ಬೇಕು ಅನಿಸುತ್ತೆ, ಲೈಕ್ ಭಯ ಆಗುತ್ತೆ, ಎಲ್ಲ ಆಗುತ್ತೆ, ಕ್ವಶನ್ಸ್ ಬರುತ್ತೆ, ನಾನು ಅಫರ್ ಮಾಡ್ತಿದ್ದೀನಿ, ಏನೂ ವರ್ಕ್ ಆಗಿಲ್ಲ, ಇದೆಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕಂತ ಅಂದರೆ, ನನ್ನ ಸ್ಕಿನ್ ಪರ್ಫೆಕ್ಟ್ ಇದೆ, ನನ್ನ ಸ್ಕಿನ್ ಕ್ಲಿಯರ್ ಇದೆ, ನಾನು ಅಂದ್ಕೊಂಡಿದ್ದರೇ ಸ್ಕಿನ್ ಇದೆ, ಐ ಲವ್ ಮೈ ಕ್ಲಿಯರ್ ಸ್ಕಿನ್. ಸೊ ಈ ರೀತಿ ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅಫರ್ಮೇಷನ್ಸ್ನ ನಿಮ್ಮ ಮಿರರ್ ಮುಂದೆ ಹೇಳಿ. ಆ್ಯಕ್ಚುಲಿ ನೀವು ಯಾವಾಗ ಅಫರ್ಮೇಷನ್ಸ್ ಜಾಸ್ತಿ ಹೇಳಬೇಕಂತ ಅಂದರೆ, ಒಂದು 3Dನ ನೋಡಿದಾಗ, ನೀನೊಂದು ಭಯ ಆದಾಗ, ನೀನೊಂದು ಡೌಟ್ಸ್ ಬಂದಾಗ, ಕ್ವಶನ್ಸ್ ಬಂದಾಗ, ಲೈಕ್ ನಿಮಗೆ ಯಾವಾಗ ಅಲ್ಲ ಅನಿಸ್ತಿರುತ್ತೋ ಅವಾಗೆಲ್ಲ ನೀವು ಹೌದು ನನಗೆ, ನಿಮ್ಗೆ ಯಾವಾಗ ನಿಮಗೆ ಕ್ಲಿಯರ್ ಸ್ಕಿನ್ ಇಲ್ಲ ಅನಿಸ್ತಿರುತ್ತೋ ಅವಾಗೆಲ್ಲನೂ ನೀವು ಯೂಶ್ವಲಿ ನಂಗೆ ಕ್ಲಿಯರ್ ಸ್ಕಿನ್ ಇದೆ ಅಂತ ನೆನಪು ಮಾಡ್ತಾನೆ ಇರಬೇಕಾಗುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಕಾನ್ಷಿಯಸ್ಲಿ ಇರುತ್ತಪ್ಪ, ನೆಗೆಟಿವ್ ಥಾಟ್ಸ್ ಇರುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಯು ಜಸ್ಟ್ ಹ್ಯಾವ್ ಟು ಪ್ರಿಟೆಂಡ್. ನಾನಿಲ್ಲಿ ನಿಮಗೆ ನಂಬಿ ಅಂತ ಹೇಳ್ತಿಲ್ಲ, ನಾನಿಲ್ಲಿ ನಿಮಗೆ ಫೋರ್ಸ್ ಮಾಡಿ ನಿಮಗೆ ನೀವು ಅಂತ ಹೇಳ್ತಿಲ್ಲ, ಆ್ಯಂಡ್ ನಾನಿಲ್ಲಿ ನಿಮಗೆ ಫೀಲ್ ಮಾಡಿ ಅಂತಲೂ ಹೇಳ್ತಿಲ್ಲ. ಬಿಕಾಸ್ ಸೀರಿಯಸ್ಲಿ ಹೇಳ್ತೀನಿ, ನಾನು ವೆಯ್ಟ್ ಲಾಸ್ ಅಫರ್ಮೇಷನ್ಸ್ ಅಂದರೆ ವೆಯ್ಟ್ ಲಾಸ್ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನಾನು ಫೀಲ್ ಮಾಡಿಲ್ಲ, ನಾನು ನಂಬೂ ಇಲ್ಲ, ನನ್ನ ಅಫರ್ಮೇಷನ್ಸ್ನ ನಾನು ನಂಬೇ ಇಲ್ಲ. ಸೊ ಒಂದು 3-4 ಡೇಸಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ತೆಲ್ಲ ಆಗಿದೆಯಾ ಅಂತ. ಆ್ಯಂಡ್ 1 ವೀಕಲ್ಲೇ ನನ್ನ KGನೂ ಕೂಡ 50 ಆಗಿತ್ತು, ಓಕೆನಾ. ಆ್ಯಂಡ್ ನಾನು ಲೈಕ್ ಲಿಟ್ರಲಿ ಏನು ಮಾಡಿದ್ದು, ಪ್ರಿಟೆಂಡ್ ಮಾಡಿದ್ದು ಅಷ್ಟೇ. ಲೈಕ್ ಇವಾಗ ಎಲ್ಲ 3D ನೋಡಿದಾಗೆಲ್ಲ ನನಗೆ ನೆನಪಾದಾಗೆಲ್ಲ, ಅಂದರೆ ನನಗೆ ಇವಾಗ ವೆಯ್ಟ್ ಲಾಸ್ ಬಗ್ಗೆ ನೆನಪಾಯಿತು. ಆವಾಗ ನಾನು ಊಟ ಮಾಡ್ತಿರ್ಬೇಕಾದ್ರೆ ಏನಂದರೆ, ನಾನು ಏನೇನು ಮಾಡಬಾರ್ದು ಅದನ್ನೇ ಮಾಡಿದ್ದೀನಿ. ಯೂಶ್ವಲಿ ಎಲ್ಲರೂ ಹೇಳ್ತಾರೆ ತುಂಬ ತಿಂದರೆ ಲೈಕ್ ದಪ್ಪ ಆಗ್ತಾರೆ ಅಂತ. ನಾನು ಆ ಟೈಮಲ್ಲಿ ನಾನು ಎಷ್ಟು ತಿಂದರೂ ನಾನು ತೆಳ್ಳ ಆಗ್ತೀನಿ ಅಂತಿದ್ದೆ. ಈಗ ವರ್ಕೌಟ್ ಮಾಡಬೇಕು, ಸುಮ್ಮನೆ ಹಾಗೆ ಕೂತ್ಕೊಂಡಿದ್ರೆ ದಪ್ಪ ಆಗ್ತಾರೆ ಅಂತ ಹೇಳ್ತಿದ್ರು. ನಾನು ಆ್ಯಕ್ಚುಲಿ ಯೂಶ್ವಲಿ ಏನಂದರೆ, ನನಗೆ ಅಭ್ಯಾಸ ಏನಂದರೆ ಊಟ ಮಾಡಿದ ತಕ್ಷಣ ವಾಕಿಂಗ್ ಮಾಡೋದು ನಂಗೆ ಅಭ್ಯಾಸ. ಸೊ ಬಟ್ ಆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ ಗೊತ್ತಾ, ಸೊ ಸುಮ್ಮನೆ ಕುತ್ಕೊತಿದ್ದೆ, ಬೆಡ್ ಮೇಲೆ ಹಾಗೆ ಕುತ್ಕೊತಿದ್ದೆ ಹೋಗಿ. ಬಿಕಾಸ್ ಯಾಕೆಂದರೆ ನನಗೆ ಗೊತ್ತಾಗಬೇಕಲ್ವಾ, ಟೆಸ್ಟ್ ಮಾಡ್ತಿದ್ದೆ ನಾನು. ಯಾಕೆನಂತಂದರೆ, ಓಕೆ ನಾನು ಊಟ ಮಾಡ್ತೀನಿ, ನಾನು ಚೆನ್ನಾಗಿ ತಿಂತೀನಿ, ದಪ್ಪ ಆಗಲ್ಲ. ಆ್ಯಂಡ್ ಯೂಶ್ವಲಿ ನನಗೆ ಹೊರಗಡೆ ತಿಂದು ಅಭ್ಯಾಸ ಅಲ್ಲ, ಹೊರಗಡೆ ಕುರ್ಕುರೆ ಅದು ಇದು ಚಿಪ್ಸ್ ಫುಡ್ಡಿ ಅಲ್ಲ ನಾನು ಅಷ್ಟು, ಓಕೆನಾ. ಸೊ ಬಟ್ ನನಗೆ ಆ ಹ್ಯಾಬಿಟೇ ಇರಲಿಲ್ಲ, ಓಕೆ. ಬಟ್ ಆ ಟೈಮಲ್ಲಿ ನಾನು ಎಷ್ಟು ತಿಂದಿದ್ದೀನಿ ಹೊರಗಡೆ ಡೈಲಿ ಹೋಗಿ ಪಾನಿಪುರಿ, ಮಸಾಲೆ ಪುರಿ, ಏನೇನು ತಿನ್ನಬಾರ್ದು ಜಂಕ್ ಫುಡ್ಸ್ ಅದನ್ನೇ ತಿಂದಿರೋದು ನಾನು, ಓಕೆನಾ. ಸೊ ಬಿಕಾಸ್ ಹೇಳ್ತಾರೆ ಜಂಕ್ ಫುಡ್ಸನ್ನೇ ತಪ್ಪು ಆಗ್ತಾರೆ ಅಂತ. ಸೊ ಅದನ್ನು ಟ್ರೈ ಮಾಡಬೇಕಿತ್ತಲ್ಲ, ನಾನು ಟ್ರಯಲ್ ನೋಡಬೇಕಿತ್ತಲ್ಲ, ಜಂಕ್ ಫುಡ್ಸ್ನೇ ತಿಂದಿರೋದು. ತಿಂದಾಗೆಲ್ಲ ಅನ್ಕೊಂತಿದ್ದೆ ತೆಲ್ಲ ಆಗ್ತೀನಿ ಅಂತ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಸೀರಿಯಸ್ಲಿ ನಾನು ಯೋಗ ಮಾಡೋಳು, ಓಕೆನಾ, ಯಾವಾಗಲೂ ಯೋಗ ಮಾಡದೇ ಇರೋಕ್ಕಾಗ್ತಿರ್ಲಿಲ್ಲ ನನಗೆ. ಬಟ್ ಈಗ ಬಿಟ್ಟಿದ್ದೀನಿ ಸ್ವಲ್ಪ ಯೋಗ ಮಾಡೋದು, ಬಟ್ ಮುಂಚೆ ತುಂಬ ಯೋಗ ಮಾಡ್ತಿದ್ದೆ, ಓಕೆನಾ. ಸೊ ಆ ಟೈಮಲ್ಲಿ ನಾನು ಬೇಕಂತ ಯೋಗ ಮಾಡ್ತಿರ್ಲಿಲ್ಲ, ಓಕೆ, ಅಂತೆಲ್ಲ ಆಗ್ತೀನಿ ಬೇಕಂತಲೇ ಸುಮ್ಮನೆ ಕೂತ್ಕೊತಿದ್ದೆ, ಲೈಕ್ ಕೆಲಸನೇ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ನಾನು ಅಷ್ಟೇ. ಸೊ ಅದಕ್ಕೆ ಮಾಡ್ತಿದ್ದೆ ನಾನು. ಸೊ ಅದು ನನಗೆ ವರ್ಕ್ ಆಗಿದೆ. ಸೀರಿಯಸ್ಲಿ ನನಗೇ ವರ್ಕ್ ಆಗಿರಬೇಕಾದ್ರೆ ಜಸ್ಟ್ ಹೇಳ್ತಿದ್ದೀನಲ್ಲ, ಏನೂ ಮಾಡದೆ ವರ್ಕ್ ಆಗಿದೆ ಅಂದರೆ ನಿಮಗೂ ವರ್ಕ್ ಆಗುತ್ತೆ. ಇಟ್ಸ್ ನಾಟ್ ಯು ಕ್ರಿಯೇಟ್ ದ ರೂಲ್ಸ್, ಆಯಿತಾ. ನೀವು ನಿಮ್ಮ ಅಸಂಪ್ಷನ್ನ ಕ್ರಿಯೇಟ್ ಮಾಡ್ಕೊತೀರಾ. ನೀವು ಎಷ್ಟು ಲಿಮಿಟಿಂಗ್ ಬಿಲೀಫ್ಸ್ನ ತೆಗ್ದು ಹಾಕ್ಕೊತೀರೋ ಅಷ್ಟು ಈಸಿ ನಿಮಗೆ ಮ್ಯಾನಿಫೆಸ್ಟ್ ಮಾಡೋದು. ಆ್ಯಂಡ್ ಸೀರಿಯಸ್ಲಿ ಯಾವಾಗ ಅಫರ್ ಮಾಡಬೇಕು, ನೆನಪಾದಾಗ ಅಫರ್ ಮಾಡಿ, ಭಯ ಆದಾಗ ಅಫರ್ ಮಾಡಿ, ಡೌಟ್ ಬಂದಾಗ ಅಫರ್ ಮಾಡಿ, ಕ್ವಶನ್ಸ್ ಬಂದಾಗ ಅಫರ್ ಮಾಡಿ, 3D ನೋಡಿದ ತಕ್ಷಣ ಅಫರ್ ಮಾಡಿ. ಮಿರರಲ್ಲಿ ನೋಡ್ತೀರಾ ಕ್ಲಿಯರ್ ಸ್ಕಿನ್ ಇಲ್ಲ ಅನಿಸುತ್ತೆ, ಅಫರ್ ಮಾಡಿ. ಕೈ ನೋಡ್ಕೊತೀರಾ, ನನ್ನ ಡಿಸೈರ್ಡ್ ಸ್ಕಿನ್ ಇಲ್ಲ ನನಗೆ ಅನಿಸುತ್ತೆ, ಅಫರ್ ಮಾಡಿ. ಕೈ ನೋಡ್ಕೊತೀರಾ, ಮುಖ ಫುಲ್ ಬಾಡಿ ನೋಡ್ತೀರಾ, ಓಕೆ ನನ್ನ ಡಿಸೈರ್ಡ್ ಸ್ಕಿನ್ ಇಲ್ಲ, ಸ್ಕಿನ್ ಟೋನ್ ಇಲ್ಲ ಅನಿಸ್ತು, ಅಫರ್ ಮಾಡಿ ನನ್ನ ಡಿಸೈರ್ಡ್ ಸ್ಕಿನ್ ಇದೆ, ಸ್ಕಿನ್ ಟೋನ್ ಇದೆ ಅಂತ. ಬೇರೆಯವ್ರನ್ನ ನೋಡ್ತೀರಾ, ಅವ್ರಿಗೆ ನನ್ನ ಡಿಸೈರ್ಡ್ ಸ್ಕಿನ್ ಇದೆ ಬಟ್ ನನಗಿಲ್ವಲ್ಲ ಅಂತ ಅನಿಸ್ಬಾರ್ದು, ಓಕೆ. ಲೈಕ್ ಬೇರೆ ಯಾರನ್ನೋ ನೋಡ್ತೀರಾ, ಅದು ಅವರಿಗೆ ನಿಮ್ಮ ಡಿಸೈರ್ಡ್ ಕಲರ್ ಇರುತ್ತೆ, ಸ್ಕಿನ್ ಇರುತ್ತೆ, ಓಕೆನಾ. ಸೊ ಆವಾಗ ಅವ್ರಿಗೆ ನೋಡಿದ ತಕ್ಷಣ ಅಯ್ಯೋ ಅವರಿಗಿದೆ ನನಗಿಲ್ಲ ಅಂತ ಅಂದ್ಕೊಳೋದಲ್ಲ. ಸೊ ಇನ್ಸ್ಟೆಂಟ್ ಫ್ಲಿಪ್ ದಟ್ ಥಾಟ್, ಇಲ್ಲ ನನಗೂ ಅದೇ ಸ್ಕಿನ್ ಇದೆ, ನಂದು ಸೇಮ್ ಕಲರ್. ಸೊ ಈ ರೀತಿ ಫ್ಲಿಪ್ ಮಾಡಿ, ಥಾಟ್ಸ್ನ ಫ್ಲಿಪ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮೈಂಡ್ಸೆಟ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನಲ್ಲಿ. ಸೊ ಮಿರರ್ ನೋಡದೆ ಇರಬಾರ್ದಂತ ಏನು ರೂಲ್ಸ್ ಇಲ್ಲ, ಲಿಟ್ರಲಿ ರೂಲ್ಸ್ ಇಲ್ಲ. ಮಿರರ್ ನೋಡಿದರೆ ರಿಸಲ್ಟ್ ಸಿಗೋಲ್ಲ ಆ ಥರ ಏನು ರೂಲ್ಸ್ ಇಲ್ಲ. ಮಿರರ್ನ ನೋಡ್ಕೊಳ್ಳಿ, ಬಟ್ ನೋಡಿಕೊಂಡಾಗ ನೀವು ಹೇಗೆ ಥಿಂಕ್ ಮಾಡ್ತೀರಾ ಅದು ಡಿಪೆಂಡ್ ಆಗುತ್ತೆ. ಸಪೋಸ್ ನೀವು ಅದಕ್ಕೆ ಕಾಣಿಸೋದಕ್ಕೆ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಅದೇ ರಿಸಲ್ಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸಪೋಸ್ ಇಲ್ಲ ಅದು ಕಾಣಿಸೋದಕ್ಕೆ ನಾನು ಅಪೋಸಿಟಾಗಿ ಹೇಳ್ಕೊತೀನಿ ಅಂದರೆ ನೋಡಿ, ಓಕೆನಾ. ಸೊ ಅದರಲ್ಲಿ ಏನು ತಪ್ಪಿಲ್ಲ, ನೀವು ಮ್ಯಾನಿಫೆಸ್ಟ್ ಮಾಡೇ ಮಾಡ್ತೀರಾ, ಹೇಗಿದ್ರು ಏನಾದರೂ ಯು ವಿಲ್ ಮ್ಯಾನಿಫೆಸ್ಟ್, ಓಕೆನಾ. ಸೊ ಅದು ಒಂದು ಲಿಮಿಟಿಂಗ್ ಬಿಲೀಫ್ಸ್ನ ತೆಗ್ದಾಕಿ. ಆ್ಯಂಡ್ ನಾನು ಎಷ್ಟು ಹೇಳಿದ್ನಲ್ಲ, ಮೇ ಬಿ ತುಂಬ ಲಿಮಿಟಿಂಗ್ ಬಿಲೀಫ್ಸ್ ಇರ್ಬೋದು, ಬಟ್ ನನಗೆ ಮೂಮೆಂಟಿಗೆ ನೆನಪಾಗಿದ್ದು ಅಷ್ಟೇ ಲಿಮಿಟಿಂಗ್ ಬಿಲೀಫ್ಸ್. ಸೊ ಅದೆಲ್ಲ ಜಸ್ಟ್ ಲಿಮಿಟಿಂಗ್ ಬಿಲೀಫ್ಸ್ ಅಷ್ಟೇ, ಅದು ಯಾವುದು ಟ್ರೂತ್ ಅಲ್ಲ.
ಟ್ರೂತ್ ಅಂತ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮಾತ್ರ ಅದು ಟ್ರೂತ್ ಆಗೋದು. ಐ ಹೋಪ್ ನಿಮಗೆ ಐಡಿಯಾ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಖಂಡಿತ ಹೆಲ್ಪ್ ಆಗಿದೆ ಅಂತಲೂ ಕೂಡ ಅಂದ್ಕೊತೀನಿ. ಆ್ಯಂಡ್ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಗ್ರೂಪಲ್ಲಿ ಒಂದಿಷ್ಟು ಕ್ವಶನ್ಸ್ ಕೇಳಿದರು, ಆ್ಯಂಡ್ ಪರ್ಸ್ನಲಿ ಒಂದಿಷ್ಟು ಕ್ವಶನ್ಸ್ ಕೇಳಿದರು. ಆ್ಯಂಡ್ ನಿನ್ನ ಅಫರ್ಮೇಷನ್ಸ್ ಬಗ್ಗೆ ಕೆಲವೊಬ್ಬರಿಗೆ ಡೌಟ್ಸ್ ಇದೆ, ಆ್ಯಂಡ್ ಪರ್ಸ್ನಲಿ ಏನು ಮೆಸೇಜ್ ಹಾಕ್ತಿದ್ದೀರಾ ಲೈಕ್ ಈ ಥರ ಡೌಟ್ಸ್ ಇದೆ, ಆ ಥರ ಡೌಟ್ಸ್ ಇದೆ ಅಂತ ಖಂಡಿತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಬಟ್ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಇದು ಲೈಕ್ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದ ವಿಡಿಯೋ. ಸೊ ಲೈಕ್ ಆಲ್ಮೋಸ್ಟ್ ನನಗೆ ಅನಿಸ್ತು ಪರ್ಟಿಕ್ಯುಲರ್ ಆಗಿ ನಾನು ಅದು ಇದು ಟಾಪಿಕ್ಸ್ ಬಗ್ಗೆನೇ ಮಾಡ್ತಿರ್ತೀನಿ, ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದೇ ಹೇಳಲ್ವಲ್ಲ ಅಂತ. ಆ್ಯಂಡ್ ಸೀರಿಯಸ್ಲಿ ಎಸ್ ಡೇಸ್ ತೊಗೊಳತ್ತೆ ನಿಮಗೆ ಆಗಬೇಕು. ನೀವು ಕರೆಕ್ಟ್ ಮೈಂಡ್ಸೆಟಲ್ಲಿದ್ದರೆ ಇವಾಗಲೇ ಆಗುತ್ತೆ, ಈ ಕ್ಷಣನೇ ಆಗುತ್ತೆ, ಈ ಮೂಮೆಂಟ್ಗೆ ಆಗುತ್ತೆ. ಸೊ ಬಿ ಇನ್ ದಾಟ್ ಮೈಂಡ್ಸೆಟ್ ಅಷ್ಟೇ. ನನಗಿದು ತುಂಬ ಜನ ಕೇಳ್ತಿದ್ರು ಎಷ್ಟು ಹವರ್ಸ್ ಅಂದರೆ ಎಷ್ಟು ಸತಿ ಅಫರ್ಮೇಷನ್ಸ್ ಮಾಡಬೇಕಂತ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಬಿಕಾಸ್ ಇದು ಜಸ್ಟ್ ಕ್ಲಿಯರ್ ಸ್ಕಿನ್ ಬಗ್ಗೆ ಮಾಡಿರೋದು. ಕ್ಲಿಯರ್ ಸ್ಕಿನ್, ಪರ್ಫೆಕ್ಟ್ ಸ್ಕಿನ್, ಡಿಸೈರ್ಡ್ ಸ್ಕಿನ್, ವಾಟೆವರ್ ನಿಮ್ಮ ಐಡಲ್ ಸ್ಕಿನ್ ಯಾವುದು ಅದೆಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯನಾ? ಎಂಥ ಸ್ಕಿನ್ನೇ ಆಗಿರಲಿ ಅದು. ಲೈಕ್ ಇವನ್ ಸೆಲೆಬ್ರಿಟಿ ಸ್ಕಿನ್, ಡೋಂಟ್ ಥಿಂಕ್ ಸೆಲೆಬ್ರಿಟಿ ಸ್ಕಿನ್ ಅಂದರೆ ಪರ್ಫೆಕ್ಟ್ ಇರುತ್ತೆ ಅಂತ ಅಲ್ಲ. ಬಟ್ ಇವನ್ ನೀವು ಟಿ ವಿಯಲ್ಲಿ ನೋಡ್ತಿರಲ್ಲ ಫುಲ್ ಪರ್ಫೆಕ್ಟ್ ಸ್ಕಿನ್ನ, ಆ ಥರ ಸ್ಕಿನ್ನ ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ನೀವು ಹೇಗೇ ಇರಿ ಕಂಪ್ಲೀಟ್ ನಿಮ್ಮ ಸ್ಕಿನ್ನ ಆ ಟೈಪು ತೊಗೊಂಡು ಹೋಗ್ಬೋದು. ನಿಮ್ಗೆ ಯಾವ ಥರ ಸ್ಕಿನ್ ಬೇಕೋ ಆ ಥರ ಸ್ಕಿನ್ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಆ್ಯಂಡ್ ಅದು ಫೇಕ್ ಅಲ್ಲ, ಟ್ರೂತೇ ಅದು. ಎಲ್ಲರೂ ಕ್ರೀಮ್ ಯೂಸ್ ಮಾಡ್ತಾರೆ, ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ, ಇಂಜೆಕ್ಷನ್ಸ್ ಯೂಸ್ ಮಾಡ್ತಾರೆ. ಲುಕ್, ನೀವೆಷ್ಟು ಬ್ಲೆಸ್ಡ್ ಅಲ್ವಾ? ನೀವು ಯಾವುದನ್ನು ಯೂಸ್ ಮಾಡಬೇಡಿ, ಏನೂ ಯೂಸ್ ಮಾಡಬೇಡಿ. ಇಷ್ಟಿಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಓಕೆನಾ? ಫೈಟ್ ಆಗಬೇಕಂತ ಹೇಳಿ ದುಡ್ಡು ಕೊಡೋದು, ಅದಕ್ಕೆ ಮೆಡಿಸಿನ್ಸ್ ತೊಗೊಳೋದು, ಅದೇನೇನೋ ಔಷಧಿ ತೊಗೊಂಡು ಕುಡಿಯೋದು, ಟ್ಯಾಬ್ಲೆಟ್ಸ್ ತೊಗೊಂಡು ನುಂಗೋದು, ಇಂಜೆಕ್ಷನ್ಸ್ ಎಲ್ಲ ಮಾಡ್ಕೊಳೋದು, ಇಷ್ಟೆಲ್ಲ ಸರ್ಕಸ್ ಮಾಡ್ತಾರಲ್ವ. ಬಟ್ ಯು ಆರ್ ಸೋ ಬ್ಲೆಸ್ಡ್ ಅಲ್ಲ, ನಿಮಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿದೆ. ಆ್ಯಂಡ್ ಸೀರಿಯಸ್ಲಿ ಅದನ್ನು ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ನ ನೀವು ಫೈನ್ ಮಾಡ್ಕೊಳ್ಳಿ. ನಿಮಗೆ ಇಂಜೆಕ್ಷನ್ಸ್ ಬೇಡ, ಟ್ಯಾಬ್ಲೆಟ್ಸ್ ಬೇಡ, ಏನು ಬೇಡ. ನಿಮ್ಮ ಮೈಂಡ್ಸೆಟ್ ಸಾಕು. ನಿಮ್ಮ ಮೈಂಡ್ಸೆಟ್ ಒಂದಿದ್ರೆ ಅದಕ್ಕೆ ಎಸ್ ಅಂತ ಹೇಳಿ. ಫುಡ್ ಡಯಟ್ ಬೇಡ, ವರ್ಕೌಟ್ಸ್ ಬೇಡ, ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡೋದು ಬೇಡ. ಈಸಿಯಾಗಿ ಸಿಂಪಲ್ಲಾಗಿ ನಿಮ್ಮ ಸ್ಕಿನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಹೇಳೋ ಥರ ನೀನು ಅಷ್ಟು ಗಂಟೆ ಮಲ್ಕೊಬೇಕು ನಿನ್ನ ಸ್ಕಿನ್ ಹೆಲ್ತಿ ಆಗಿರ್ಬೇಕಂದ್ರೆ, ನೀನು ಈ ಥರ ಫುಡ್ಸ್ನ ಕನ್ಸ್ಯೂಮ್ ಮಾಡಬೇಕು, ಅವಾಗ ನಿನ್ನ ಸ್ಕಿನ್ ಹೆಲ್ತಿ ಇರುತ್ತೆ. ಬಿಕಾಸ್ ನೀವೇನು ತೊಗೊತಿರೋ ಅದೇ ನಿಮ್ಮ ಬಾಡಿಯಲ್ಲಿ ರಿಫ್ಲೆಕ್ಟ್ ಆಗ್ತಿರುತ್ತೆ. ಸ್ಟಾಪ್ ದಿಸ್ ಲಿಮಿಟಿಂಗ್ ಬಿಲೀಫ್ಸ್. ನಿಮಗೆ ಏನು ಬೇಡ ಅದೆಲ್ಲ ಲಿಮಿಟಿಂಗ್ ಬಿಲೀಫ್ಸ್. ಓಕೆನಾ? ಸೊ ಡೋಂಟ್ ಡೂ ದಿಸ್. ಓಕೆ? ತೋರಿಸಿ, ವರ್ಡಿಗೆ ತೋರಿಸಿ, ಇದು ಯಾವುದೂ ಇಲ್ಲರೂ ನನ್ನ ಸ್ಕಿನ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ತೋರಿಸಿ. ಬಿಕಾಸ್ ದ್ಯಾಟ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಇವನ್ ನನಗೂ ಒಂದು ಲಿಮಿಟಿಂಗ್ ಬಿಲೀಫ್ ಇತ್ತು, ನೀವು ವರ್ಕೌಟ್ ಮಾಡಿದ್ರೆ ಮಾತ್ರ ತೆಳ್ಳ ಇರೋದು, ಲೈಕ್ ಡಯಟ್ಸ್ ಮಾತ್ರ ಮಾಡಿದ್ರೆ ಮಾತ್ರ ತೆಳ್ಳ ಇರೋದು, ಜಂಕ್ ಫುಡ್ಸ್ ತಿಂದರೆ ದಪ್ಪ ಆಗ್ತೀಯಾ, ಜಂಕ್ ಫುಡ್ಸ್ ತಿನ್ನಲಿಲ್ಲ ಅಂದರೆ ತೆಳ್ಳ ಆಗ್ತೀಯ. ಅದೆಲ್ಲ ಬ್ರೇಕ್ ಆಯ್ತು ನನಗೆ. ಯಾವಾಗ ನಾನು ಮ್ಯಾನಿಫೆಸ್ಟೇಷನ್ ಅಪ್ಲೈ ಮಾಡಿದ್ನೋ, ನಾವು ರೂಲ್ಸ್ನ ಕ್ರಿಯೇಟ್ ಮಾಡ್ತಿರೋರಲ್ಲಿ ನಾವು ಯಾವುದು ಇದು ಟ್ರೂತ್ ಅಂತ ಹೋಗ್ತೀವಿ, ಅದು ಮಾತ್ರ ಟ್ರೂತ್ ಇಲ್ಲಿ, ಇನ್ನು ಎಲ್ಲನೂ ಸುಳ್ಳೇ ಇಲ್ಲಿ. ಬಿಕಾಸ್ ಇದು ನಮ್ಮ ರಿಯಾಲಿಟಿಪ್ಪ. ಓಕೆ? ಇಟ್ಸ್ ಮೈ ರಿಯಾಲಿಟಿ. ನಿಮ್ಮ ಲೈಫಲ್ಲಿ ನಿಮ್ಮದೇ ರಿಯಾಲಿಟಿ ಇರೋದು. ಸೊ ನೀವು ಯಾವ ಥಾಟ್ಸ್ನ ಇದು ಟ್ರೂತ್, ಇದು ಸತ್ಯ ಅಂದ್ಕೊಂಡು ಹೋಗ್ತಿರೋ ಅದು ಮಾತ್ರ ಅಲ್ಲಿ ಸತ್ಯ ಆಗೋದು. ಆ್ಯಂಡ್ ಅದನ್ನು ಮಾತ್ರ ನೀವು ನೋಡೋದು, ಇನ್ನು ಯಾವುದೂ ನೋಡೋಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ನನಗೆ ತಿಳಿಸಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ನಂದು ಸಬ್ಲಿಮಲ್ ಚಾನಲ್ ಇದೆ. ಸಬ್ಲಿಮಲ್ ಏನಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ಸಬ್ಲಿಮಲ್ಸ್ ಅನ್ನೋದು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಟೂಲ್. ಇದನ್ನು ಯೂಸ್ ಮಾಡಿ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಈಸಿ ಮಾಡ್ಕೊಬೋದು. ಈ ಆಡಿಯೋಸ್ನ ಕೇಳಿ. ನಿಮಗೆ ಆಡಿಯೋ ಕೇಳೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಗ್ಲೋಬ್ ಸಬ್ಲಿಮಲ್ಸ್ ಅಂತ, ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದರಲ್ಲೂ ಕೂಡ ಲೈಕ್ ಅದರಲ್ಲಿ ಇಂಗ್ಲೀಷ್ ಅಫರ್ಮೇಷನ್ಸ್ನ ಯೂಸ್ ಮಾಡಿದ್ದೀನಿ, ಬಟ್ ಇದರಲ್ಲಿ ಕನ್ನಡ ಅಫರ್ಮೇಷನ್ಸ್ ಇದೆ. ಇದರಲ್ಲೂ ಕೂಡ ಒಂದಿಷ್ಟು ಅಫರ್ಮೇಷನ್ಸ್ ಇದೆ, ಚೆಕ್ ಮಾಡಿ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಏನು ಹೇಳ್ತೀನಿ ಅಂದರೆ, ಇವಾಗ ಪರ್ಫೆಕ್ಟ್ ಐಡಲ್ ಸ್ಕಿನ್ ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಿರೋರು, ನಿಮ್ಮ ಪರ್ಫೆಕ್ಟ್ ಸ್ಕಿನ್ಗೆ ಲೈಕ್ ಸಬ್ಲಿಮಲ್ ಇದೆ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಆ ಸಬ್ಲಿಮಲ್ನ ಕೇಳಿ. ಇನ್ನೊಂಚೂರು ಹೆಲ್ಪ್ ಆಗುತ್ತೆ. ಏನಂದರೆ ನೋಡಿ, ನಾನು ಲಿಟ್ರಲಿ ಯಾರಿಗೂ ಹೇಳಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ಅಂತ. ಬಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿನ ಸಬ್ಲಿಮಲ್ಸ್ ಸ್ವಲ್ಪ ಈಸಿ ಮಾಡುತ್ತೆ. ಯಾಕೆ ಅಂದರೆ ನಿಮ್ಮ ಏನು ಅಫರ್ಮೇಷನ್ಸ್ ಇದೆಯಲ್ಲ, ಸಬ್ಲಿಮಲ್ಸ್ ಇದೆಯಲ್ಲ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟ್ ಮೆಸೇಜ್. ಸೊ ನೀವು ಅಫರ್ಮೇಷನ್ಸ್ ಮಾಡ್ತಿರೋದೆಲ್ಲ ಮಾಡ್ತಿರ್ತೀರ, ಮೈಂಡ್ಸೆಟ್ ಮೇಂಟೈನ್ ಮಾಡ್ತಿರ್ತೀರ. ಅದ್ರ ಜೊತೆ ಸಬ್ಲಿಮಲ್ಸ್ ಕೇಳಿದರೆ ಸ್ವಲ್ಪ ಬೇಗ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಕೇಳಿ ಅಂತ ಹೇಳೋದು. ಬಟ್ ಇಫ್ ಯು ನಾಟ್ ಓಕೆ, ನಿಮಗೆ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಹಾಗೆ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇಟ್ಸ್ ವೆಲ್ ಆ್ಯಂಡ್ ಗುಡ್, ಆ್ಯಂಡ್ ದಟ್ಸ್ ಮೋರ್ ಪವರ್ಫುಲ್. ಸಬ್ಲಿಮಲ್ಸ್ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಇನ್ನೂ ಪವರ್ಫುಲ್. ಓಕೆನಾ?
ಸೊ ಇಟ್ಸ್ ಗುಡ್. ಓಕೆ, ಅದನ್ನೇ ಮಾಡಿ. ಓಕೆ, ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ತಿಳಿಸಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ನಂದು ಏನಾದ್ರು ಕೋಚಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲಾದರೂ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕ್ಸ್ನ ಚೆಕ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.